ಅಕ್ಟೋಬರ್ 31ನೇ ತಾರೀಕು ಬಂದಾಗ ಅಂಬೇಡ್ಕರ್ ಅವರು ಬೈತಿರೋದು ಸಂವಿಧಾನವನ್ನ ಬೇಡಂತವ್ರು ಇವರು RSS ರಾಷ್ಟ್ರಗೀತೆ ಬೇಡಂತವ್ರು RSS ಅಂತ ಬಾಬಾ ಸಾಹೇಬ್ರನ್ನೇ ಬಿಡ್ಲಿಲ್ಲ ಇವರು, ಅಂತ ಮಹಾನುಭಾವ ಬಾಬಾ ಸಾಹೇಬ್ರನ್ನೇ ಕಾಂಗ್ರೆಸ್ ಪಾರ್ಟಿ ಬಿಡ್ಲಿಲ್ಲ. ಆ ರೀತಿ ನಾವು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಂಬಿರುವಂಥವ್ರು, ಅವರ ಆಶಯಗಳನ್ನು ನಂಬಿರುವಂಥವ್ರು. ಇವ್ರು ಏನು ಮಾಡ್ತಾರೆ ಮಾಡಲಿ, ನಾವು ಅದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೇವೆ, ಸಮಾಜದಲ್ಲಿ ಜಾಗೃತಿ ಮಾಡುವ ಮುಖಾಂತರ ಉತ್ತರ ಕೊಡ್ತೇವೆ. 100 ವರ್ಷಗಳಲ್ಲಿ ಇವ್ರು ಏನು ಮಾಡಲಿಕ್ಕೆ ಆಗಿರಲಿಲ್ಲ, ಅದನ್ನು ಮಾಡ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಪ್ರಿಯಾಂಕಾ ಖರ್ಗೆ ಇದ್ರೆ ಅದಕ್ಕೂ ಉತ್ತರ ಕೊಡಲಿಕ್ಕೆ ನಮಗೆ ಗೊತ್ತಿದೆ, ನಾವು ಉತ್ತರ ಕೊಡ್ತೇವೆ, ಕಾನೂನಿನ ಮುಖಾಂತರವೇ ಉತ್ತರ ಕೊಡ್ತೇವೆ. ಏನು ಅದರಲ್ಲಿ ಏನು ಯಾಕಂತ ಹೇಳಿದರೆ, ಯಾರು ಹೆದರಬೇಕಾಗಿರುವಂಥವ್ರು ಅಂತ ಹೇಳಿದರೆ, ಯಾರು ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರು ಹೆದರಬೇಕು. ಇವತ್ತು ಸಂಘ ಪರಿವಾರದ ಯಾವುದೇ ಚಟುವಟಿಕೆಗಳು ಯಾವುದೇ ಕೆಳಗಡೆ ಭೂಗತವಾಗಿ ಮಾಡುವಂಥದ್ದಲ್ಲ, ಎಲ್ಲವೂ ಕುಲ್ಲ ಇದೆ, ಸಮಾಜಕ್ಕೆ ಗೊತ್ತಿದ್ದು ಇವತ್ತು ರಾಷ್ಟ್ರದ ಪರವಾಗಿ ಮಾಡ್ತಕ್ಕಂಥ ನನ್ನ ಪಕ್ಕದಲ್ಲಿರ್ತಕ್ಕಂಥ ಇಬ್ಬರಿಗೂ ಕೂಡ ಸಂಯಮ ಸಹನೆ ಯಾಕಿಲ್ಲ ಅಂತ ಹೇಳಿದ್ರೆ, ನಿಜವನ್ನು ಕೇಳಿದ್ರೆ, ಸತ್ಯವನ್ನು ಕೇಳಿದ್ರೆ ಅದನ್ನು ಎದುರಿಸುವ ಇವತ್ತು ಸರ್ಕಾರ ದೇಶದ ಪ್ರತಿಯೊಬ್ಬ ಸರ್ಕಾರ ಯಾರ್ದಿದೆ? ಯಾರು ನಿಮ್ದೇ ಕೇಂದ್ರದಲ್ಲಿ ಸರ್ಕಾರ? ಯಾಕೆ ಇವ್ರು ಕೇಳಿ ಯಾವ ಲೆಕ್ಕ ಬೇಕು ಇವರಿಗೆ? ಲೆಕ್ಕ ಕೊಡಿ. ಈಗ ಯಾವುದೋ ಪತ್ರ ಬರೆಯುವಂಥದ್ದಲ್ಲ, ಇವ್ರು ಕಾನೂನಿನ ಮುಖಾಂತರ ನೋಟಿಸ್ ಕಳಿಸ್ಲಿ, ಉತ್ತರ ಕೊಡ್ತೇವೆ ನಾವು. ಲೆಟರ್ ಬರೀತಾರೆ ಇವರು, ಯಾವ ಲೆಟರ್ ಬರೀತಾರೆ ಇವರು? ರಿಜಿಸ್ಟ್ರೇಷನ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾರಲ್ಲ, ಯಾರಿಗಪ್ಪ ಬರೆದ್ರು ಪತ್ರ ಇವರು? ಮೋಹನ್ ಭಾಗವತ್ ಅನ್ನುವಂತ ವ್ಯಕ್ತಿಗೆ, ಮೋಹನ್ ಭಾಗವತ್ ಅನ್ನುವಂತ ವ್ಯಕ್ತಿ ಆದ್ರೆ ಇವ್ರಿಗೆ ಒಂದು ಡಿಪಾರ್ಟ್ಮೆಂಟ್ ನಡೆಸುವ ಯೋಗ್ಯತೆ ಇಲ್ಲ. ಇವ್ರೇನ್ ಸರ್ಕಾರ ನಡೆಸ್ತಾರ್ರಿ? ಪ್ರೋಗ್ರಾಮ್ ಮಾಡಿ ಗೊತ್ತಿಲ್ಲ ಇವ್ರಿಗೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಸಂಘ ಪರಿವಾರದ 100 ಸಂಸ್ಥೆಗಳ ಅಡ್ರೆಸ್ ಇದೆ, ನೋಂದಣಿ ಇದೆ, ಬರೀರಿ ಪತ್ರ, ಉತ್ತರ ಕೊಡ್ತೇವೆ. ಇವರು ಪ್ರಶ್ನೆ ಚೆನ್ನಾಗಿತ್ತು, ಅಪ್ಪನಿಗೂ ಇಲ್ಲ ಅಮ್ಮನಿಗೂ ಇಲ್ಲ, ಕಂಡವ್ರ ಮಕ್ಳು ಇಟ್ಕೊಂಡ್ರೇನು ಗಾಳಿಲಿ ಗುಂಡೋಡಿಯೋದಲ್ಲ. ಗಾಳಿಯಲ್ಲಿ ಗುಂಡೋಡಿದ್ರೆ ಏನೂ ಆಗಲ್ಲ. 100 ವರ್ಷಗಳಿಂದ ಅವ್ರು ಮಾಡಿದ್ದಿದೆ. ಅಂದ್ರೆ ಇವ್ರದ್ದು ಟಾರ್ಗೆಟ್ ಆಡಿಯನ್ಸ್ ಯಾವುದು? ಆ ಒಂದು ಕಮ್ಯುನಿಟಿ. ಆ ಒಂದು ಕಮ್ಯುನಿಟಿಗೆ RSS ನಿಮ್ಮ ವಿರುದ್ಧ ಇದೆ ಅಂತ ಹೇಳ್ತಾ ಇವರ ವೋಟ್ ಬ್ಯಾಂಕ್ ಭದ್ರ ಮಾಡಿಕೊಳ್ಬೇಕು. ಆ ಕೆಲಸದ ಆ ಅಜೆಂಡಾದ ಭಾಗವೂ ಇದು. ನೀವು ಯಾವತ್ತಾದ್ರೂ ಪ್ರಿಯಾಂಕಾ ಖರ್ಗೆ SDPI ಬಗ್ಗೆ ಮಾತಾಡೋದು ನೋಡಿದ್ದೀರಾ? PFI ಬಗ್ಗೆ ಮಾತಾಡೋದು ನೋಡಿದ್ದೀರಾ? SFI ಬಗ್ಗೆ ಮಾತಾಡೋದು ನೋಡಿದ್ದೀರಾ? DK ಶಿವಕುಮಾರ್ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮಾತಾಡೋದು ನೋಡಿದಿರಾ? ಏನ್ ಹೇಳಿದ್ರು? ಮಂಗಳೂರಿಗೆ ಸರ್ಕಾರವನ್ನು ಬೆತ್ತಲು ಮಾಡಿದೆ ಈ ಸೆಲೆಕ್ಟಿವ್ ಔಟ್. ಇದು ಶ್ರೀಕಾಂತ್ ಶೆಟ್ರೆ, ನೀವು ರಾಜಕೀಯದವರಲ್ಲ, ಆದ್ರೂ ಕೇಳ್ತೀನಿ, ರಾಜಕೀಯ ಲೇಪನವನ್ನ ಹೊರತುಪಡಿಸಿ ನಾವು ಈ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಸಂಘಟನೆಯ ನಿರ್ಬಂಧ ಆಗ್ಲಿಲ್ಲ, ಹಾಗಾಗಿ ಕಾರ್ಯಚಟುವಟಿಕೆ ಮೇಲೆ ನಿರ್ಬಂಧ ತರ್ತೀರಿ. ನೀವು ಗೃಹ ಸಚಿವರು ಆಗೋದಕ್ಕೂ ಮುಂಚೆನೆ ನೀವು RSS ವಿರುದ್ಧ ಮಾತನಾಡಿ ನಿಮ್ಮ ಸೈದ್ಧಾಂತಿಕ ನಿಲುವೇನು, ಆ ಬದ್ಧತೆ ಏನು ಅನ್ನೋದನ್ನ ತೋರಿಸಿದಿರಿ. ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಿದ್ದೀನಿ. ಇವತ್ತು ಅಧಿವೇಶನದಲ್ಲಿ ವಿರೋಧ ಪಕ್ಷದ ಪ್ರಶ್ನೆಗಳು, ಟೀಕೆಗಳು ಅಥವಾ ತನ್ನ ಪಕ್ಷದ ಗೊಂದಲವನ್ನ ನಿಭಾಯಿಸಲು ಒಂದು ರೀತಿ ಸಂಕಷ್ಟ ಸವಾಲ್ ಪರಿಸ್ಥಿತಿಯನ್ನು ಎದುರಿಸಿದೆ ಸರ್ಕಾರ. ಗಮನ ಸೆಳೆಯೋದು ಟೈಮಿಂಗ್, ಈ ಸುತ್ತೋಲೆ ತರಲಿಕ್ಕೆ ಟೈಮಿಂಗ್ ಪ್ಲೀಸ್. ನೋಡಿ, ನೀವು ಹೇಳ್ತಾ ಇರುವಂತ ಪ್ರಶ್ನೆ ನನಗೇನು ನೆಟ್ವರ್ಕ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಒಂದು ವಿಚಾರ ಏನ್ ಹೇಳ್ತೇನೆ ಅಂದ್ರೆ, ಈ ದೇಶದ ಸ್ವಾತಂತ್ರ್ಯದ ಒಟ್ಟು ಇತಿಹಾಸವನ್ನು ನೋಡಿದ್ರೆ ಬರುವ ವರ್ಷಕ್ಕೆ 80 ವರ್ಷಗಳು ತುಂಬುತ್ತವೆ. ಆ 80 ವರ್ಷವನ್ನ ನೀವು ಕೌಂಟ್ ಮಾಡುವಾಗ ಈ ಪ್ರಜಾಪ್ರಭುತ್ವದಲ್ಲಿ 65 ಕೋಟಿ ಜನ 635 ದಿನಗಳ ಕಾಲ ತಮ್ಮ ಜೀವಿಸುವ ಅಧಿಕಾರವನ್ನ, ಆರ್ಟಿಕಲ್ 21 ಏನ್ ಸರ್ಕಾರ ನಮ್ಗೆ ಜೀವಿಸುವ ಅಧಿಕಾರ ಕೊಟ್ಟಿತ್ತು ಅದನ್ನ ಕಳ್ಕೊಂಡಿದ್ರು. ಒಂದು ಸರ್ವಾಧಿಕಾರಿ ಕಾನೂನು ಇತ್ತು, ಮೀಸಾ ಆಕ್ಟ್ ಇತ್ತು, ಮನೆಯಿಂದ ಎತ್ಕೊಂಡು ಹೋಗ್ತಾ ಇದ್ರು.
ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕೋದಕ್ಕೂ ಸಾಧ್ಯ ಆಗದಂತ ಒಂದು ತುರ್ತು ಪರಿಸ್ಥಿತಿಯನ್ನ ಹಾದು ನಾವು ಬಂದವರು. ಅದು ಯಾಕಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಅಲಹಾಬಾದ್ ಹೈಕೋರ್ಟ್ ಈ ಕಾಂಗ್ರೆಸ್ಸಿನ ಏನ್ ಸೆಟಪ್ ಇದೆ, ಇವರ ಇಂದಿರಾ ಗಾಂಧಿ ಅವರ ವಿರುದ್ಧ ಒಂದು ತೀರ್ಪು ಕೊಟ್ಟಿತ್ತು ಅನ್ನೋ ಕಾರಣಕ್ಕಾಗಿ ಅವರು ಆ ರೀತಿಯ ಕಾನೂನನ್ನ ಮಾಡಿ ಆ ಕಾನೂನಿನ ಮೂಲಕ ಸಂವಿಧಾನದ ಮೂಲ ಆಶಯಕ್ಕೆ ಹೊಡೆತವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಈ ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಇವರ ಈ ಇಡೀ ಪಟಾಲಂ ಏನು ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡ್ತಾ ಇದೆ, ಆ ಎಲ್ಲ ಕಾರ್ಯಕರ್ತರಿಗೆ ನ್ಯಾಯಾಲಯದಲ್ಲಿ ಜಯ ಸಿಗ್ತಾ ಇದೆ. ಎಲ್ಲಾ ಜಿಲ್ಲೆಗೆ ಇರುವಂತಹ ಪ್ರತಿಬಂಧ ತೆರವಾಗ್ತಾ ಇದೆ, ಪಥಸಂಚಲನಕ್ಕೆ ಅನುಮತಿ ಸಿಗ್ತಾ ಇದೆ. ನಾಗಪ್ರಸನ್ನ ಅವರು ಮೊನ್ನೆ ಬಹಳ ಬೋಲ್ಡ್ ಆಗಿ ಬಾಂಗ್ಲಾದೇಶದ ನುಸುಳುಕೋರರ ಬಗ್ಗೆ ಸರ್ಕಾರದ ನಿಲುವನ್ನ ಖಂಡನೆ ಮಾಡ್ತಾರೆ. ನ್ಯಾಯಾಲಯ ಒಂದು ರೀತಿಯಲ್ಲಿ ಇದೆಲ್ಲವನ್ನ ಕೂಡ ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಇವರು ಈ ನ್ಯಾಯಾಲಯದ ಸ್ವಾತಂತ್ರ್ಯವನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಏನ್ ನಾನಾಗ ಹೇಳಿದೆ, ಜನರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸಂಘಟಿತರಾಗುವಂತ ಸ್ವಾತಂತ್ರ್ಯ ಇದೆ. ಸಾರ್ವಜನಿಕ ಸ್ಥಳ ಯಾರ ಅಪ್ಪನ ಜಾಗವೂ ಅಲ್ಲ, ಎಲ್ಲರ ಜಾಗ ಅದು. ನಾವು ಹೋಗಬಹುದಾ? ಏನ್ RSS ನವರಂದ್ರೆ ಬೇರೆ ಗ್ರಹದಿಂದ ಬಂದವರ? ಬೇರೆ ಗ್ರಹದಿಂದ ಬಂದವರ? ನಿಮ್ಗೆ ಒಂದು 5 ವರ್ಷ ಸರ್ಕಾರ ನಡೆಸೋದಕ್ಕೆ ಅವಕಾಶ ಕೊಟ್ಟಿರ್ಬೋದು. ನೀವು ಯಾರು ಮನಸ್ಸಿಗೆ ಬಂದಂಗೆ ಬಳಸೋದಕ್ಕಲ್ಲ. ಸಾರ್ವಜನಿಕ ಸ್ಥಳವೂ ನಮ್ಮದೇ. ಏನ್ ಬೇಕಾದ್ರೂ ಮಾಡಕ್ಕಾಗಲ್ಲ. ಅದು ಯಾರ ಸ್ವಂತದ ಆಸ್ತಿ ಅಲ್ಲ. ಅದು ಯಾವ ನಮಾಜ್ ಮಾಡಿ ನೀವು ಮಾಡ್ಬೋದು. ಅದು ತಪ್ಪೇ. ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡೋದು ತಪ್ಪೇ, ಇವ್ರು ಮೆರವಣಿಗೆ ಮಾಡೋದು ತಪ್ಪೇ, ತಪ್ಪದು. ಆದ್ದರಿಂದ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ನಾಗರಿಕರಿಗೋಸ್ಕರ ಎಲ್ಲ ತಪ್ಪೇ. ನೀವು ಪರ್ಮಿಷನ್ ಪರ್ಮಿಷನ್ ಯೋಜನೆ ಮಾಡ್ಕೊಳ್ಳೋದೇನೆ ಸಂಘಟನೆ ಏನಾದ್ರೂ ಮಾಡಿದ್ರೆ ಅದು ದೇಶ ಸ್ಥಳದಲ್ಲಿ ಸಮಯ ಆಯ್ತಿದ್ದಷ್ಟೇ. ಶಶಿಕಾಂತ್ ಅವರೇ, ದರ್ಶನ್ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಶ್ರೀಕಾಂತ್ ಶೆಟ್ರೆ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಚರ್ಚೆಗೆ ಸಮಯ ಆಯ್ತಿದ್ದಿಷ್ಟೇ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.